ಹರಿ ಓಂ. ಹಿಂದೆ ಹೇಳಿದ ರೀತಿಯಲ್ಲಿ ಮೋಕ್ಷವನ್ನು ಪಡೆಯಲು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ 4 ಯೋಗಗಳನ್ನು ತಿಳಿಸಿರುವರು. ಅವುಗಳು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಹಾಗೂ ಮಂತ್ರಯೋಗ. ಅವುಗಳಲ್ಲಿ ಭಕ್ತಿಯೋಗದ ಸಹಾಯದಿಂದ ಮೋಕ್ಷವನ್ನು ವೇಗವಾಗಿ ಪಡೆಯಬಹುದು. ಭಕ್ತಿಯೋಗವೆಂದರೆ ದೇವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಡುವುದು. ದೇವರಿಗೆ ಅಪಾರವಾದ ಪ್ರೀತಿಯನ್ನು, ನಿಷ್ಕಲ್ಮಶ ಪ್ರೀತಿಯನ್ನು ನೀಡುವುದು. ಭಕ್ತ ಹಾಗೂ ದೇವರನ್ನು ಸಂಧಿಸುವಂತೆ ಮಾಡುವ ಸೇತುವೆಯೇ ಭಕ್ತಿ. ಇದು ಮೋಕ್ಷ ಪಡೆಯಲಿರುವ ಸುಲಭವಾದ ಮಾರ್ಗಕ್ಕೆ ಹೆಸರಾಗಿದೆ. ಸೂರ್ದಾಸ್, ಮೀರಾಭಾಯ್, ಕನಕದಾಸ ಮುಂತಾದವರು ಭಕ್ತಿಯೋಗದ ಹಾದಿಯನ್ನು ಅನುಸರಿಸಿದವರು. ವಿಷ್ಣು ಪುರಾಣದ ಪ್ರಕಾರ ದೇವರಿಗೆ ಭಕ್ತಿಯನ್ನು ಹಲವಾರು ವಿಧಗಳಲ್ಲಿ ತೋರಿಸಬಹುದು. ಅವುಗಳೆಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣವೆಂದರೆ ದೇವರ ಲೀಲೆಗಳನ್ನು, ಮಹಿಮೆಗಳನ್ನು ಕೇಳಿಸಿಕೊಳ್ಳುವುದು. ಕೀರ್ತನವೆಂದರೆ ದೇವರ ಮಹಿಮೆಗಳನ್ನು ಹಾಡುವುದು. ಪಾದಸೇವನವೆಂದರೆ ಭಗವಂತನ ಪಾದಸೇವೆ ಮಾಡುವುದು. ಅರ್ಚನವೆಂದರೆ ನಮ್ಮಲ್ಲಿ ಏನಿದೆಯೋ ಅದನ್ನು ಭಗವಂತನಿಗೆ ಅರ್ಚನೆ ಮಾಡುವುದು. ವಂದನ ಎಂದರೆ ಭಗವಂತನಿಗೆ ನಮಿಸುವುದು ಅಥವಾ ಪ್ರಾರ್ಥಿಸುವುದು. ದಾಸ್ಯ ಎಂದರೆ ಭಗವಂತನ ಗುಲಾಮನಾಗಿ ಸೇವೆ ಮಾಡುವುದು. ಸಖ್ಯ ಎಂದರೆ ಭಗವಂತನೊಂದಿಗೆ ಸ್ನೇಹದ ಭಾವವನ್ನು ಬೆಳೆಸಿಕೊಳ್ಳುವುದು. ಆತ್ಮನಿವೇದನ ಎಂದರೆ ಸ್ವಯಂ ಶರಣಾಗತಿಯಾಗುವುದು. ಇವುಗಳಲ್ಲಿ ಭಕ್ತನು ತನಗೆ ಪ್ರಿಯವಾದ ಯಾವುದೇ ಭಕ್ತಿಯ ವಿಧವನ್ನು ಆರಿಸಿಕೊಳ್ಳಬಹುದು. ಆದರೆ ಆ ಭಕ್ತಿಯು ಶುದ್ಧವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು. ಆಗ ಮಾತ್ರ ದೇವನೊಲಿಯಲು ಸಾಧ್ಯ. ಕನಕದಾಸರು ಕೀರ್ತನೆಯ ಮೂಲಕ ಭಕ್ತಿಯನ್ನು ತೋರ್ಪಡಿಸುತ್ತಿದ್ದರು. ದಲಿತರೆಂಬ ಕಾರಣಕ್ಕೆ ಕನಕದಾಸರಿಗೆ ಶ್ರೀಕೃಷ್ಣನನ್ನು ನೋಡುವ ಅವಕಾಶ ಒದಗಿರಲಿಲ್ಲ. ಆಗ ಅವರು ಒಂದು ಸಣ್ಣ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡಿ ಕೀರ್ತನೆಗಳನ್ನು ಹಾಡಿ ಉಡುಪಿಯ ಶ್ರೀಕೃಷ್ಣನ ನೋಟವನ್ನೇ ಸೆಳೆದ ಕಾರಣ ಅವರು ಶ್ರೀಕೃಷ್ಣನನ್ನು ದರ್ಶಿಸಿದ ಸ್ಥಳಕ್ಕೆ ಕನಕನಗಿಂಡಿ ಎಂಬ ಹೆಸರನ್ನು ನೀಡಲಾಯಿತು. ಹಾಗಾದರೆ ಅರ್ಜುನನಿಗೆ ಕೃಷ್ಣನ ಮೇಲೆ ಯಾವ ತೆರನಾದ ಭಕ್ತಿ ಇತ್ತು? ಅಥವಾ ಹನುಮಂತನು ರಾಮನ ಮೇಲೆ ಯಾವ ರೀತಿಯ ಭಕ್ತಿ ಭಾವ ಹೊಂದಿದ್ದನು ಎಂಬುದು ನಿಮಗೆ ಊಹಿಸಬಹುದೇ? ಹರಿ ಓಂ.